ವಿಧಾನ ಪರಿಷತ್ನ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಈ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಮುಂಬರುವ ಜೂನ್ ನಲ್ಲಿ ಚುನಾವಣೆ ನಡೆಯಲಿದೆ. ಅದರ ಸಂಬಂಧಪಟ್ಟಾಗಿ ಈಗ ನಮ್ಮ ಒಂದು ಕ್ಷೇತ್ರ ಆಗ್ನೇಯ ಪದವೀಧರ ಕ್ಷೇತ್ರ ಈಗ ಇಲ್ಲಿ ನಮ್ಮ ಆಗ್ನೇಯ ಪದವೀಧರ ಕ್ಷೇತ್ರ ಅಂದರೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಕೇವಲ 3 ತಾಲೂಕುಗಳನ್ನು ಮಾತ್ರ ಒಳಗೊಂಡಿರುತ್ತೆ. ಅಂದರೆ ಹಳೆ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ತಾಲೂಕು, ಜಗಳೂರು ತಾಲೂಕು, ಹರಿಹರ ತಾಲೂಕು, ಈ 3 ತಾಲೂಕುಗಳು ಮಾತ್ರ ಇರುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ. ಅದು ಬಿಟ್ಟಂತೆ ಉಳಿದಂಥ ಚಿತ್ರದುರ್ಗದಲ್ಲಿ ಒಳಪಟ್ಟಿರ್ತಕ್ಕಂಥ ಎಲ್ಲ ತಾಲೂಕುಗಳು, ತುಮಕೂರು ಜಿಲ್ಲೆಗೆ ಒಳಪಟ್ಟಂಥ ಎಲ್ಲ ತಾಲೂಕುಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳಪಟ್ಟಂಥ ಎಲ್ಲ ತಾಲೂಕುಗಳು, ಜೊತೆಗೆ ಕೋಲಾರ ಜಿಲ್ಲೆಗೆ ಒಳಪಟ್ಟಂಥ ಎಲ್ಲ ತಾಲೂಕುಗಳು, ಈ ಒಂದು 5 ಜಿಲ್ಲೆಗಳನ್ನ ಒಳಗೊಂಡಂತಹ ಈ ಕ್ಷೇತ್ರ ಆಗ್ನೇಯ ಕ್ಷೇತ್ರ ಅಂತಾರೆ. ಇಲ್ಲಿ ಪದವೀಧರ ಶಿಕ್ಷಕರ 2 ಇರುತ್ತೆ. ಆದರೆ ರೀಸೆಂಟ್ ಆಗಿ 2 ವರ್ಷಗಳ ಕೆಳಗಡೆ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆದಿರುತ್ತೆ. ಈಗ ಬರ್ತಕ್ಕಂಥದ್ದು ಪದವೀಧರ ಕ್ಷೇತ್ರ. ಈ ಪದವೀಧರ ಕ್ಷೇತ್ರದಲ್ಲಿ ಈಗ ನೋಂದಣಿ ಮಾಡಿಸೋದಕ್ಕೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಚುನಾವಣಾ ಆಯೋಗ ಎನ್ರೋಲ್ಮೆಂಟ್ ಮಾಡಿಸೋದಕ್ಕೆ ಅಂದ್ರೆ ನೋಂದಣಿ ಮಾಡಿಸೋದಕ್ಕೆ ಈಗ ಅವಕಾಶ ಕೊಟ್ಟಿದೆ. ಇದಕ್ಕೆ ಯಾರು ಅರ್ಹರಿರ್ತಾರೆ ಅಂದ್ರೆ ಭಾರತ ದೇಶದಲ್ಲಿ ಯಾವುದೇ ಒಂದು ಮಾನ್ಯತೆ ಪಡೆದಿರತಕ್ಕಂಥ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. BA, BCom, BSc, MBBS, BAMS, BDS, BUMS, BHMS, BNYS ಮತ್ತೆ BDS, BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಅದಾದ ನಂತರ BSc ನರ್ಸಿಂಗ್, BSc ಲ್ಯಾಬ್ ಟೆಕ್ನಿಷಿಯನ್, BCA ಇವರೆಲ್ಲರೂ ಸಹ ಪದವಿ ಮುಗಿಸಿ ಈ ನವೆಂಬರ್ 1 ಅಂದ್ರೆ ಈ ಬರ್ತಕ್ಕಂಥ ನವೆಂಬರ್ 1 ಅಂದ್ರೆ 1/11/2025ಕ್ಕೆ 3 ವರ್ಷಗಳಾಗಿರ್ಬೇಕು ಕನ್ವೊಕೇಶನ್ ಆಗಿ. ಇವರು ಅರ್ಹರಿರ್ತಾರೆ. ಇದ್ರ ಜೊತೆಗೆ ಈಗ ಒಂದು ಕನ್ವೊಕೇಶನ್ ಸರ್ಟಿಫಿಕೇಟ್ ಜೆರಾಕ್ಸ್ ಬೇಕಾಗುತ್ತೆ ನೋಂದಣಿ ಮಾಡಿಸೋದಕ್ಕೆ. ಆ ಜೊತೆಗೆ ನಮೂನೆ 18, ಇದು ನಮೂನೆ 18. ಈ ನಮೂನೆ 18ಅಲ್ಲಿ ಫಾರಂ ಅನ್ನು ಫಿಲ್ಅಪ್ ಮಾಡಿ, ಇದ್ರ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಆಧಾರ್ ಕಾರ್ಡ್ ಜೆರಾಕ್ಸ್, ವೋಟರ್ ಐಡಿ ಕಾರ್ಡ್ ಜೆರಾಕ್ಸ್ ಮತ್ತೆ ಕನ್ವೊಕೇಶನ್ ಸರ್ಟಿಫಿಕೇಟ್ ಜೆರಾಕ್ಸ್. ಆದ್ರೆ ಕೆಲವರು ಕನ್ವೊಕೇಶನ್ ಸರ್ಟಿಫಿಕೇಟ್ ತಗೊಂಡ್ಬಂದಿರೋದಿಲ್ಲ. ಆ ಕನ್ವೊಕೇಶನ್ ಸರ್ಟಿಫಿಕೇಟ್ ತಗೊಂಡ್ಬಂದಿರ್ತಕ್ಕಂಥವರು ಎಲ್ಲಾ ಸೆಮಿಸ್ಟರ್ನ 6 ಸೆಮಿಸ್ಟರ್ನ ಅಂಕಪಟ್ಟಿಗಳನ್ನ ಅಟೆಸ್ಟೆಡ್ ಮಾಡಿಸಿ ಅದರ ಜೆರಾಕ್ಸ್ ಅನ್ನು ಸಹ ಲಗತ್ತಿಸಬಹುದು. ಅವ್ರಿಗೂ ಸಹ ಅವಕಾಶ ಇದೆ. ಈಗ ನಾವು JDU ಪಕ್ಷದ ವತಿಯಿಂದ ಈಗಾಗಲೇ ನಾವು ಈ ಚುನಾವಣೆ ನಾನು JDU ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಮಹಿಮಾ ಪಟೇಲ್ ಅವರ ಒಂದು ಆದೇಶದ ಮೇರೆಗೆ ನನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿರ್ತಾರೆ. ಈಗಾಗಲೇ ನಾವು ಸುಮಾರು 11 ತಿಂಗಳಿಂದಲೂ ಇಡೀ ಎಲ್ಲ ಕ್ಷೇತ್ರ, ಈಗ ಆಗ್ನೇಯ ಏನು ಪದವೀಧರ ಕ್ಷೇತ್ರ ಏನು ಬರುತ್ತೆ 5 ಜಿಲ್ಲೆಗಳು, ಜಿಲ್ಲಾವಾರು, ತಾಲೂಕುವಾರು ಎಲ್ಲನೂ ನಾವು ಸಂಘಟನೆಯನ್ನ ಮಾಡಿ ಅಲ್ಲೆಲ್ಲ ಪ್ರೆಸ್ ಮೀಟ್ ಅನ್ನ ಮಾಡಿ ಪ್ರತಿಯೊಬ್ಬ ಪದವೀಧರನ್ನ ಭೇಟಿ ಮಾಡಿ ನಾವು ಈಗಾಗಲೇ ಇದ್ರ ಬಗ್ಗೆ ಒಂದು ಅರಿವನ್ನ ನಾವು ಮೂಡಿಸಿದ್ವಿ. ಈ ಒಂದು ನಿಟ್ಟಿನಲ್ಲಿ ಈಗ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗ ಇವತ್ತಿಂದಲೇ ಸಹ ಈ ಒಂದು ಅಪ್ಲಿಕೇಶನ್ ಅನ್ನ ಆಯಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ದು ವಿಧಾನಸಭಾ ಕ್ಷೇತ್ರ ಓಟು ಮಾಲೂರು ತಾಲೂಕಲ್ಲಿ ಇದೆ ಅಂದ್ರೆ ಆ ಮಾಲೂರು ತಾಲೂಕಲ್ಲಿರ್ತಕ್ಕಂಥ ಗ್ರಾಜುಯೇಟ್ಸ್ ಮಾಲೂರು ತಾಲೂಕಿನ ತಾಲೂಕ್ ಕಚೇರಿಯಲ್ಲಿ ಚುನಾವಣಾ ವಿಭಾಗ ಇರುತ್ತೆ. ಆ ಚುನಾವಣಾ ವಿಭಾಗಕ್ಕೆ ಇದು ಮಾಡಿ ಅಂದ್ರೆ ಎಲ್ಲ ಫಾರಂ ಫಿಲ್ಅಪ್ ಮಾಡಿ ಅವ್ರು ಕೇಳಿರ್ತಕ್ಕಂಥ 3 ಡಾಕ್ಯುಮೆಂಟ್ಸ್, ಕನ್ವೊಕೇಶನ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಜೆರಾಕ್ಸ್, ವೋಟರ್ ಐಡಿ ಕಾರ್ಡ್ ಜೆರಾಕ್ಸ್ ಜೊತೆಗೆ 2 ಫೋಟೋಗಳನ್ನು ಲಗತ್ತಿಸಿ ಡಿಟೆಕ್ಟೆಡ್ ಒಂದು ಅಟೆಸ್ಟೆಡ್ ಸಿಗ್ನೇಚರ್ ಅನ್ನ ಮಾಡಿಸಿ ತಗೊಂಡೋಗಿ ಅಲ್ಲಿ ಕೊಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆ ಇವತ್ತಿಂದಲೇ ಸ್ಟಾರ್ಟ್ ಮಾಡಬಹುದು. ಇದು ನವೆಂಬರ್ 6ಕ್ಕೆ ಲಾಸ್ಟ್ ಡೇಟ್ ಇದೆ.
ಇದು ಬಾರಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಸರ್. ನವೆಂಬರ್ 6ಕ್ಕೆ ಲಾಸ್ಟ್ ಡೇಟ್ ಇದೆ. ಇನ್ನೊಂದು ಮುಖ್ಯ ಸೂಚನೆ ಏನಪ್ಪಾ ಅಂದ್ರೆ, ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ನಾನು ಆಗ್ಲೇ ಸರ್ 2-3 ಸಲ ಓಟ್ ಹಾಕಿದ್ದೀನಿ, 4 ಸಲ ಓಟ್ ಹಾಕಿದ್ದೀನಿ ಅಂತೇಳಿ ಹೇಳಿರೋರು ಸಹ ಅವ್ರದ್ದು ಮತ ಇದು ಏನು ಲಿಸ್ಟ್ ಅಲ್ಲಿ ಹಸಿದಾಗಿರುತ್ತೆ, ಹೋಗಿರುತ್ತೆ, ಎಲ್ಲರದ್ದು ಹೋಗಿರುತ್ತೆ. ಪ್ರತಿಯೊಬ್ರು ಈಗ ಹೊಸದಾಗಿ ಮಾಡಿಸ್ಕೋಬೇಕು. ಈಗ ಯಾರ್ಯಾರು ಎನ್ರೋಲ್ಮೆಂಟ್ ನಂದಿದೆ ಆಲ್ರೆಡಿ ಅನ್ನೋರು ಸಹ ಎಲ್ಲರೂ ಹೊಸದಾಗಿ ಮಾಡಿಸ್ಕೋಬೇಕು. ಇದು ಎಷ್ಟೋ ಜನ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊತಾರೆ, ಸರ್ ನನ್ನ ಹತ್ರ ನಾನು ಮಾಡಿಸಿದ್ದೀನಿ, ನನ್ನ ಹತ್ರ ಇದೆ ಅಂತ ಹೇಳಿ ಅವ್ರು ಹೋಗಿ ಮತ ಹಾಕೋದಾಗ ಅಲ್ಲಿ ಇರೋದಿಲ್ಲ. ಯಾಕಂದ್ರೆ ಆ ಲಿಸ್ಟ್ ಅಲ್ಲಿ ಹೊಸದಾಗಿ ಸೇರಿಸಿರೋದಿಲ್ಲ. ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಪ್ರತಿ ವರ್ಷನೂ ಎನ್ರೋಲ್ಮೆಂಟ್ ಕಂಪಲ್ಸರಿ ಇರುತ್ತೆ. ಅಂದ್ರೆ ಪ್ರತಿ ಚುನಾವಣೆಗೂ ಎನ್ರೋಲ್ಮೆಂಟ್ ಕಂಪಲ್ಸರಿ ಇರುತ್ತೆ. ಆ ಒಂದು ವಿಷಯವನ್ನ ದಯಮಾಡಿ ಎಲ್ಲ ಸಾರ್ವಜನಿಕರು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಸರಿ ನಮ್ಮ ಒಂದು ಗುರಿ, ಈಗಾಗಲೇ ಯಾವ ಪಕ್ಷಗಳು ಸಹ ಇನ್ನೂ ಇದ್ರ ಕಡೆ ಗಮನ ಕೊಟ್ಟಿಲ್ಲ. ನಾವು ಈಗಾಗಲೇ 1 ವರ್ಷದಿಂದ ಇದೇ ಒಂದು ಪ್ರೊಸೆಸರ್ ಇದ್ದೀವಿ. ಫಾರಮ್ಸ್ ನ ಡಿಸ್ಟ್ರಿಬ್ಯೂಷನ್ ಮಾಡೋದು ಮತ್ತೆ ಅವ್ರಿಗೆ ಇದ್ರ ಬಗ್ಗೆ ಅರಿವನ್ನು ಕೊಡ್ತಕ್ಕಂಥದ್ದು ಅಂತೇಳಿ ನಾವು ಇದೇ ಒಂದು ಕಾರ್ಯಕ್ರಮದಲ್ಲಿದ್ದೀವಿ. ಅಂದ್ರೆ ಒಂದು ಈ ಪ್ರೊಸೆಸ್ ಅಲ್ಲಿ ಇದ್ದೀವಿ. ಈಗ ಇವತ್ತು ಇಲ್ಲಿ ಮಾಲೂರಲ್ಲಿ ಸಾಂಕೇತಿಕವಾಗಿ ನಾವು ಏನೊಂದು ಈ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಿ, ಟೋಟಲಿ ಎಷ್ಟು ನಮ್ಮ ಒಂದು ತಾಲೂಕುಗಳು ಬರುತ್ತೆ, 31 ತಾಲೂಕುಗಳು ಪ್ಲಸ್ ಈಗ ಒಂದು 2 ವರ್ಷದಾಗಂದ್ರೆ 33 ತಾಲೂಕುಗಳು ಸಹ ನಾವು ಪ್ರತಿ ತಾಲೂಕು ವೈಸ್ ಪ್ರೆಸ್ ಮೀಟ್ ಮಾಡಿ ಜೆಡಿಯು ಪಕ್ಷದ ವತಿಯಿಂದ, ಜೊತೆಗೆ ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗದ ಒಂದು ಟೀಮ್, ಜೊತೆಗೆ ಹ್ಯೂಮನ್ ರೈಟ್ಸ್ ಟೀಮ್, KRS ಪಕ್ಷನೂ ಸಹ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದೆ. ನಾವು ಸಹ ಎನ್ರೋಲ್ ಮಾಡಿಸೋಕೆ ನಿಮಗೆ ಸಹಕಾರ ಕೊಡ್ತಾ ಇದೀವಿ ಅಂತ ಹೇಳಿ. ಅದ್ರ ಜೊತೆಗೆ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಅವೆಲ್ಲ ಸಹ ನಮ್ಗೆ ಸರಿ ಬಹಳಷ್ಟು ಬೆಂಬಲ ನಿಂತ್ಕೊತಾ ಇದೆ. ಜೊತೆಗೆ ಈಗ ನನ್ನ ಈಗಾಗಲೇ ಜೆಡಿಯು ಪಕ್ಷದ ಅಧಿಕೃತ ಅಭ್ಯರ್ಥಿಯಂತಾಗಿ ನನ್ನ ಒಂದು ಘೋಷಣೆ ಮಾಡಿರ್ತಾರೆ. ಬಟ್ ನಮ್ಮ ಪಕ್ಷ ಜೆಡಿಯು ಪಕ್ಷ ಕೇಂದ್ರದಲ್ಲಿ NDA ಮೈತ್ರಿಕೂಟದಲ್ಲಿ ಪ್ರಬಲವಾದಂತಹ ಪಕ್ಷ. ನಿತೀಶ್ ಕುಮಾರ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ಹಾಗೂ ಬಿಹಾರದ ಮುಖ್ಯಮಂತ್ರಿಗಳಾಗಿರ್ತಾರೆ. ಹಾಗಾಗಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಸಹ ನಡೆದಿದೆ. ಯಾಕಂದ್ರೆ ಕರ್ನಾಟಕದಲ್ಲೂ ಸಹ NDA ಅಭ್ಯರ್ಥಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಬೇಕು ಅನ್ನೋದು ಒಂದು ಸುತ್ತಿನ ಮಾತುಕತೆ ನಡೆದಿದೆ. ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂಜಯ್ ಜೈನ್ ಅವರು, ನಮ್ಮ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಮನೀಶ್ ಕುಮಾರ್ ವರ್ಮಾ IAS ಅವರು ಮಾಜಿ ಜಿಲ್ಲಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳಾಗಿದ್ದರು ಬಿಹಾರ ಸರ್ಕಾರದಲ್ಲಿ. ಅವರು ಸಹ ಈಗ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಉಸ್ತುವಾರಿಗಳಾಗಿದ್ದಾರೆ. ಅವರ ಎಲ್ಲ ಜೊತೆಯಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದ್ದು, ರೀಸೆಂಟ್ಗೂ ಸಹ JDS ಪಕ್ಷದ ಮುಖಂಡರು ಆಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ರಾಜಕೀಯ ಭೀಷ್ಮರು ಆಗಿರ್ತಕ್ಕಂಥ HD ದೇವೇಗೌಡ ಅಪ್ಪಾಜಿಯವರ ಹತ್ರ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಸಹ ಆಗಿದೆ, ಮಾತಾಡಿ ಬಂದಿದ್ದೀವಿ. ಜೊತೆಗೆ ನಡ್ಡವರ ಹತ್ರ ಸಹ ಮಾತಾಡಿ ನಮ್ಮ ಪಕ್ಷದ ಹಿರಿಯರು ಕರ್ನಾಟಕದ ಮುಖಂಡರುಗಳಾಗಿರ್ತಕ್ಕಂಥ ವಿಜೇಂದ್ರ ಸರ್ ಅವ್ರಿಗೂ ಮತ್ತೆ ಆರ್ ಅಶೋಕ್ ಅವ್ರಿಗೂ ಲೆಟರ್ ಸಹ ಬರುತ್ತೆ. ನಾವು ಅದೇ ರೀತಿ JDS ಪಕ್ಷದ ವರಿಷ್ಠರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಸರ್ ಅವ್ರಿಗೆ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ನಾವು ಅತಿ ಶೀಘ್ರದಲ್ಲೇ ನಾವು ಒಂದು ನಿಯೋಗವನ್ನು ಭೇಟಿ ಮಾಡಿ ಇದರ ಒಂದು ಪ್ರಸ್ತಾಪವನ್ನು ಸಹ ನಾವು ಇಡ್ತಿದ್ದೀವಿ. ಈಗಾಗಲೇ ನಾನು ನಿಮ್ಗೆಲ್ಲ ಗೊತ್ತಿರೋ ಮಟ್ಟಿಗೆ 2014ರಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಗೆ ನಿಂತ್ಕೊಂಡಿದ್ದೆ. 2017ರ ಉಪಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಅನ್ನ ಮಾಡಿ ಒಂದು ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತ ಸಹ ನಾನು 5 ಪಟ್ಟು ಮತಗಳನ್ನು ಜಾಸ್ತಿ ತಗೊಂಡಿದ್ದೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ 5 ಪಟ್ಟು ಮತ. ಈ ಬಾರಿ ನನ್ನ NDA ಅಭ್ಯರ್ಥಿಯಿಂದ ಮಾಡಿದ್ದೆ. ಆದ್ರೆ ಅತ್ಯಂತ ಹೆಚ್ಚಿನ ಜಯಶೀಲರಾಗಿ, ಅಂದ್ರೆ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ನಾನು ಜಯಶೀಲರಾಗಿ ಮತದಾರ ಮಾಡಲಿದ್ದಾರೆ. ಅದೆಲ್ಲಂದ್ರೂ ಸಹ ನಾನು JDU ಪಕ್ಷದ ಅಭ್ಯರ್ಥಿ ಅಂತ ಖಂಡಿತ ಆಗಿರ್ತೇನೆ. ಮುಖ್ಯವಾಗಿ ಏನಂತಂದ್ರೆ, ಮತದಾರರು ಈ ನವೆಂಬರ್ 6ನೇ ತಾರೀಕು ಲಾಸ್ಟ್ ಆಗಿರೋದ್ರಿಂದ ದಯಮಾಡಿ ಪ್ರತಿಯೊಬ್ಬರು ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೋಬೇಕಂತೇಳಿ ನಾನು ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ನಿಮ್ಗೆ ಯಾವುದೇ ತರಹದ ಇದರ ಸಂಬಂಧ, ನಿಮ್ಗೆ ಇನ್ಫಾರ್ಮೇಶನ್ ಅಥವಾ
ಅಪ್ಲಿಕೇಶನ್ಸ್ ಬೇಕಂದ್ರೆ ಮಾಲೂರಲ್ಲಿ ಈಗ ನಮ್ದು ಏನು ಶ್ರೀ ಸಾಯಿ ಹಾಸ್ಪಿಟಲ್ ಅಥವಾ ನಮ್ಮ ಹಳೆ ಶ್ರೀ ಸಾಯಿ ಹೆಲ್ತ್ ಕೇರ್ ಹಾಸ್ಪಿಟಲ್ ಮೇಲೆ ಕಚೇರಿ ಮೇಲೆ ಅಪ್ಲಿಕೇಶನ್ಸ್ ಇರುತ್ತೆ. ಮತ್ತೆ ಅಲ್ಲಿ ನಿಮ್ಗೆ ಒಬ್ಬ ಸ್ವಾಗತಕಾರ ಇರ್ತಾರೆ. ಎನಿ ಟೈಮ್ ಬಂದು ಎಲ್ಲರೂ ಅಪ್ಲಿಕೇಶನ್ಸ್ ಅನ್ನ ತಗೋಬಹುದು. ಅದಿಲ್ಲಂದ್ರೆ ಸಹ ನಾನೀಗೊಂದು ನಿಮ್ಗೆ ನಂಬರ್ಗಳನ್ನು ಕೊಟ್ಟಿದ್ದೀನಿ. ಆ ನಂಬರ್ಗಳಿಗೆ ನೀವು ಫೋನ್ ಮಾಡಿದ್ದೆ ಆದ್ರೆ ನಿಮ್ಗೆ ಸಾಫ್ಟ್ ಕಾಪಿನ ನಿಮ್ಗೆ ಅಲ್ಲೇ ಕಳಿಸ್ತೀವಿ. ಪ್ರತಿ ಜಿಲ್ಲೆಗಳು ಎಲ್ಲೆಲ್ಲಿ ಇರ್ತಾರೆ ಆ ಜಿಲ್ಲೆಯಲ್ಲಿ ನಾವೇನ್ ಮಾಡ್ತೀವಿ, ಸಾಫ್ಟ್ ಕಾಪಿಯನ್ನ ಕಳಿಸ್ತೀವಿ. ಆ ಸಾಫ್ಟ್ ಕಾಪಿಯನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಪ್ರಿಂಟರ್ ತಗೊಂಡು